ಬಹುತೇಕ ಸಿನಿಮಾ ರಂಗದ ಬಗ್ಗೆ ಆಸಕ್ತಿ ಇರೋರಿಗೆ ತೆಲುಗು ಸಿನಿಮಾ ರಂಗದ ಒಬ್ಬ ಹಿರಿಯ ಹಾಸ್ಯ ನಟ ಇದ್ದಾರೆ, ನಿರ್ಮಾಪಕ ಎಲ್ಲ ಅವರು, ಅಲ್ಲೂರಿ ರಾಮಲಿಂಗಯ್ಯ ಅಂತ. ಅಲ್ಲೂರಿ ರಾಮಲಿಂಗಯ್ಯ ಅವರ ಮಗ ಅಲ್ಲು ಅರವಿಂದ್. ಅಲ್ಲು ಅರವಿಂದ್ ಅವರಿಗೆ ಒಬ್ಬರು ಸಹೋದರಿ ಇದ್ದಾರೆ, ಅವರು ಚಿರಂಜೀವಿ ಹೆಂಡತಿ. ಅರ್ಥ ಆಯ್ತಾ? ಇವರೇ ಅಲ್ಲು ಅರವಿಂದ್. ಇವರು ಯಾರು? ಅಲ್ಲು ಅರ್ಜುನ್ ಅವರ ತಂದೆ ಮತ್ತು ಚಿರಂಜೀವಿ ಅವರ ಭಾವ ಆಗ್ತಾರಲ್ಲ, ಭಾವ ಆಗ್ತಾರೆ. ಓಕೆ, ಅಲ್ಲು ಅರವಿಂದ್ ನಿರ್ಮಾಪಕ. ನೆಕ್ಸ್ಟ್ ಅಲ್ಲು ಅರವಿಂದ್ ಅವರ ಮಗ. ಆಮೇಲೆ ಅಲ್ಲು ಶಿರೀಶ್ ಇನ್ನೊಬ್ಬ ಮಗ ಇದ್ದಾರೆ, ಅವ್ರದ್ದೊಂದು 2-3 ಸಿನಿಮಾ ಬಂತು, ಅಷ್ಟು ಓಡಲಿಲ್ಲ. ಅಲ್ಲು ಶಿರೀಶ್ ಇವರು ಇನ್ನೊಬ್ಬ ಮಗ. ಸುರೇಖಾ ಚಿರಂಜೀವಿಯವರ ಪತ್ನಿ. ಇವರು ಯಾರು ಅಂತಂದರೆ ಅಲ್ಲು ಅರವಿಂದ್ ಅವರ ಸಹೋದರಿ. ಇವರನ್ನು ಮದುವೆ ಆಗಿದ್ದು ಚಿರಂಜೀವಿ, ಖ್ಯಾತ ನಟ ಅಲ್ಲೂರಿ ರಾಮಲಿಂಗಯ್ಯ ಮದುವೆ ಮಾಡಿಸ್ಕೊಡೋದು ಅದನ್ನು. ಚಿರಂಜೀವಿ ತಮ್ಮ ಯಾರು? ಪವನ್ ಕಲ್ಯಾಣ್ ಈಗ ಆಂಧ್ರದ DCM. ರಾಮ್ ಚರಣ್ ಚಿರಂಜೀವಿ ಅವ್ರ ಮಗ. ಇನ್ನು ನಾಗಬಾಬು ಅಂತ ಒಬ್ಬರು ಇದ್ದಾರೆ, ಅವರು ಕನ್ನಡದ ಸಿನಿಮಾದಲ್ಲೂ ಕೂಡ ಒಂದು 2-3 ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ ನಾಗಬಾಬು. ಆಮೇಲೆ ನೀವು ಗೀತಾ ಗೋವಿಂದಮ್ಮ ನೋಡಿದರೆ ಅವನು ದೇವರಕೊಂಡರ ತಂದೆ ಪಾತ್ರ ಮಾಡಿದವರು, ಕನ್ನಡದಲ್ಲಿ ತುಂಬ ಮಾಡಿದ್ದಾರೆ ಪಿಕ್ಚರ್. ನಾಗಬಾಬು ಇವರು ಸಹೋದರ, ದೊಡ್ಡವರು, ರಾಜಕಾರಣಿ. ಇನ್ನು ವರುಣ್ ತೇಜ್ ನಾಗಬಾಬು ಅವ್ರ ಮಗ, ಕೆಲವು ಸಿನಿಮಾ ಮಾಡಿದ್ದಾನೆ. ಸಾಯಿ ಧರಮ್ ತೇಜ ಇತ್ತೀಚೆಗೆ ಒಂದು ಆಕ್ಸಿಡೆಂಟ್ ಎಲ್ಲ ಏನಾಗಿತ್ತಲ್ಲ, ತಂಗಿ ಮಗ. ಸೊ ಫುಲ್ ಫ್ಯಾಮಿಲಿಯೇ ಅದರಲ್ಲಿದೆ. ಸೊ ನಿಮಗೆ ಅದರ ಹಿಸ್ಟ್ರಿ ಹೇಳಿದ್ದು ನಾನು ಅಷ್ಟೇ. ಅಲ್ಲೂರಿ ರಾಮಲಿಂಗಯ್ಯ ಕೆಲವು ಫ್ಯಾಮಿಲಿ, ದೊಡ್ಡ ಫ್ಯಾಮಿಲಿ. ಆಮೇಲೆ ಇವ್ರದ್ದು ಗೀತಾ ಸ್ಟುಡಿಯೋ ಸಮಥಿಂಗ್ ಇದೆ, ಗೀತಾ ಸ್ಟುಡಿಯೋ. ಆಮೇಲೆ ಅಕ್ಕಿನೇನಿ ನಾಗೇಶ್ವರ ಹೌದು, ಅನ್ನಪೂರ್ಣ ಸ್ಟುಡಿಯೋ. ಭಯಂಕರ ಫ್ಯಾಮಿಲೀಸ್ ನೋಡಿ. ಒಂದು ಹೇಳ್ಬಿಡ್ತೀನಿ ವೀಕ್ಷಕರೇ, ಇದರ ನಡುವೆ ನಮ್ಮಲ್ಲೆಲ್ಲ ಯಾವುದೇ ಸಿನಿಮಾ ರಂಗದ ಫ್ಯಾಮಿಲಿಯವರು ಥಿಯೇಟ್ರುಗಳು, ಸ್ಟುಡಿಯೋಗಳನ್ನೇ ಇಟ್ಕೊಂಡಿಲ್ಲ. ಇಲ್ಲವೇ ಇಲ್ಲ, ಭಾಳ ಕಡಿಮೆ ಇಲ್ಲ, ಐ ಥಿಂಕ್ ಅಲ್ವಾ? ಎಲ್ಲರದ್ದು ಒಂದೊಂದು ಸ್ಟುಡಿಯೋಗಳಿದೆ. ಅನ್ನಪೂರ್ಣ ಸ್ಟುಡಿಯೋ, ಈ ಮಹೇಶ್ ಬಾಬು ತಂದೆಗೆ ಒಂದು ಸ್ಟುಡಿಯೋ ಇದೆ, ಪದ್ಮಾಲಯ ಪಿಕ್ಚರ್ಸ್ ಅವ್ರದ್ದು ಇದಿದೆ. ಆಮೇಲೆ ಅನ್ನಪೂರ್ಣ ಸ್ಟುಡಿಯೋ, ಗೀತಾ ಸ್ಟುಡಿಯೋ. ಆಮೇಲೆ ವೆಂಕಟೇಶ್ ಅವರ ಫ್ಯಾಮಿಲಿಗೆ ಸೂಪರ್ ಗುಡ್ ಫಿಲ್ಮ್ಸ್. ಹೀಗೆಲ್ಲ ಅಂದರೆ ಸಿನಿಮಾವನ್ನು ಅವರು ಕಾಯ ವಾಚ ಮನಸ್ಸ ಪ್ರೀತಿಸ್ತಾರೆ. ಹಾಗಂತ ನಮ್ಮಲ್ಲಿ ಇರಲಿಲ್ಲ ಅಂತಲ್ಲ, ಈಗಲೂ ಮತ್ತೆ ಬರ್ತಾ ಇದ್ದಾರೆ. ರಾಜ್ಕುಮಾರ್ ಫ್ಯಾಮಿಲಿ ಇತ್ತು. ಆಮೇಲೆ ನಮ್ಮ ಜಗದೀಶ್ ಅವರ ಯಾರು ಶಿವಾಜಿ ಫಿಲ್ಮ್ಸು, ಈಶ್ವರಿ ಕಂಬೈನ್ಸ್. ಈಗ ಹೊಂಬಾಳೆ ಒಂದಿದೆ, ಆಗಲಿ ನೋಡೋಣ. ನಿರಂತರ ನಿಂತ ನೀರಲ್ಲ, ನಮ್ಮದು ಕೂಡ ಒಂದು ಈ ಥರ ಬರುತ್ತೆ ಒಂದು ಫೈನ್ ಡೇ ಮತ್ತೊಮ್ಮೆ. ಬಹುತೇಕ ಸಿನಿಮಾ ರಂಗದ ಬಗ್ಗೆ ಆಸಕ್ತಿ ಇರೋರಿಗೆ ತೆಲುಗು ಸಿನಿಮಾ ರಂಗದ ಒಬ್ಬ ಹಿರಿಯ ಹಾಸ್ಯ ನಟ ಇದ್ದಾರೆ, ನಿರ್ಮಾಪಕ ಎಲ್ಲ ಅವರು, ಅಲ್ಲೂರಿ ರಾಮಲಿಂಗಯ್ಯ ಅಂತ. ಅಲ್ಲೂರಿ ರಾಮಲಿಂಗಯ್ಯ ಅವರ ಮಗ ಅಲ್ಲು ಅರವಿಂದ್ ಅವರಿಗೆ ಒಬ್ಬರು ಸಹೋದರಿ ಇದ್ದಾರೆ, ಅವರು ಚಿರಂಜೀವಿ ಹೆಂಡತಿ. ಅರ್ಥ ಆಯ್ತಾ? ಇವರೇ ಅಲ್ಲು ಅರವಿಂದ್. ಇವರು ಯಾರು? ಅಲ್ಲು ಅರ್ಜುನ್ ಅವರ ತಂದೆ ಮತ್ತು ಚಿರಂಜೀವಿ ಅವರ ಭಾವ ಆಗ್ತಾರಲ್ಲ, ಭಾವ ಆಗ್ತಾರೆ. ಓಕೆ, ಅಲ್ಲು ಅರವಿಂದ್ ನಿರ್ಮಾಪಕ. ನೆಕ್ಸ್ಟ್ ಅಲ್ಲು ಅರವಿಂದ್ ಅವರ ಮಗ. ಆಮೇಲೆ ಅಲ್ಲು ಶಿರೀಶ್ ಇನ್ನೊಬ್ಬ ಮಗ ಇದ್ದಾರೆ, ಅವ್ರದ್ದೊಂದು 2-3 ಸಿನಿಮಾ ಬಂತು, ಅಷ್ಟು ಓಡಲಿಲ್ಲ. ಅಲ್ಲು ಶಿರೀಶ್ ಇವರು ಇನ್ನೊಬ್ಬ ಮಗ. ಸುರೇಖಾ ಚಿರಂಜೀವಿಯವರ ಪತ್ನಿ. ಇವರು ಯಾರು ಅಂತಂದರೆ ಅಲ್ಲು ಅರವಿಂದ್ ಅವರ ಸಹೋದರಿ. ಇವರನ್ನು ಮದುವೆ ಆಗಿದ್ದು ಚಿರಂಜೀವಿ, ಖ್ಯಾತ ನಟ ಅಲ್ಲೂರಿ ರಾಮಲಿಂಗಯ್ಯ ಮದುವೆ ಮಾಡಿಸ್ಕೊಡೋದು ಅದನ್ನು. ಚಿರಂಜೀವಿ ತಮ್ಮ ಯಾರು? ಪವನ್ ಕಲ್ಯಾಣ್ ಈಗ ಆಂಧ್ರದ DCM. ರಾಮ್ ಚರಣ್ ಚಿರಂಜೀವಿ ಅವ್ರ ಮಗ. ಇನ್ನು ನಾಗಬಾಬು ಅಂತ ಒಬ್ಬರು ಇದ್ದಾರೆ, ಅವರು ಕನ್ನಡದ ಸಿನಿಮಾದಲ್ಲೂ ಕೂಡ ಒಂದು 2-3 ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ ನಾಗಬಾಬು. ಆಮೇಲೆ ನೀವು ಗೀತಾ ಗೋವಿಂದಮ್ಮ ನೋಡಿದರೆ ಅವನು ದೇವರಕೊಂಡರ ತಂದೆ ಪಾತ್ರ ಮಾಡಿದವರು, ಕನ್ನಡದಲ್ಲಿ ತುಂಬ ಮಾಡಿದ್ದಾರೆ ಪಿಕ್ಚರ್. ನಾಗಬಾಬು ಇವರು ಸಹೋದರ, ದೊಡ್ಡವರು, ರಾಜಕಾರಣಿ. ಇನ್ನು ವರುಣ್ ತೇಜ್ ನಾಗಬಾಬು ಅವ್ರ ಮಗ, ಕೆಲವು ಸಿನಿಮಾ ಮಾಡಿದ್ದಾನೆ. ಸಾಯಿ ಧರಮ್ ತೇಜ ಇತ್ತೀಚೆಗೆ ಒಂದು ಆಕ್ಸಿಡೆಂಟ್ ಎಲ್ಲ ಏನಾಗಿತ್ತಲ್ಲ, ತಂಗಿ ಮಗ. ಸೊ ಫುಲ್ ಫ್ಯಾಮಿಲಿಯೇ ಅದರಲ್ಲಿದೆ. ಸೊ ನಿಮಗೆ ಅದರ ಹಿಸ್ಟ್ರಿ ಹೇಳಿದ್ದು ನಾನು ಅಷ್ಟೇ. ಅಲ್ಲೂರಿ ರಾಮಲಿಂಗಯ್ಯ ಕೆಲವು ಫ್ಯಾಮಿಲಿ, ದೊಡ್ಡ ಫ್ಯಾಮಿಲಿ. ಆಮೇಲೆ ಇವ್ರದ್ದು ಗೀತಾ ಸ್ಟುಡಿಯೋ ಸಮಥಿಂಗ್ ಇದೆ, ಗೀತಾ ಸ್ಟುಡಿಯೋ. ಆಮೇಲೆ ಅಕ್ಕಿನೇನಿ ನಾಗೇಶ್ವರ ಹೌದು, ಅನ್ನಪೂರ್ಣ ಸ್ಟುಡಿಯೋ. ಭಯಂಕರ ಫ್ಯಾಮಿಲೀಸ್ ನೋಡಿ. ಒಂದು ಹೇಳ್ಬಿಡ್ತೀನಿ ವೀಕ್ಷಕರೇ, ಇದರ ನಡುವೆ ನಮ್ಮಲ್ಲೆಲ್ಲ ಯಾವುದೇ ಸಿನಿಮಾ ರಂಗದ ಫ್ಯಾಮಿಲಿಯವರು ಥಿಯೇಟ್ರುಗಳು, ಸ್ಟುಡಿಯೋಗಳನ್ನೇ ಇಟ್ಕೊಂಡಿಲ್ಲ. ಇಲ್ಲವೇ ಇಲ್ಲ, ಭಾಳ ಕಡಿಮೆ ಇಲ್ಲ, ಐ ಥಿಂಕ್ ಅಲ್ವಾ? ಎಲ್ಲರದ್ದು ಒಂದೊಂದು ಸ್ಟುಡಿಯೋಗಳಿದೆ.
ಅನ್ನಪೂರ್ಣ ಸ್ಟುಡಿಯೋ. ಸೊ ಈ ಮಹೇಶ್ ಬಾಬು ತಂದೆಗೆ ಒಂದು ಸ್ಟುಡಿಯೋ ಇದೆ, ಪದ್ಮಾಲಯ ಪಿಕ್ಚರ್ಸ್ ಅವ್ರದ್ದು ಇದಿದೆ. ಆಮೇಲೆ ಅನ್ನಪೂರ್ಣ ಸ್ಟುಡಿಯೋ, ಗೀತಾ ಸ್ಟುಡಿಯೋ, ಆಮೇಲೆ ವೆಂಕಟೇಶ್ ಅವರ ಫ್ಯಾಮಿಲಿಗೆ ಸೂಪರ್ ಗುಡ್ ಫಿಲ್ಮ್ಸ್, ಹೀಗೆಲ್ಲ. ಅಂದರೆ ಸಿನಿಮಾವನ್ನು ಅವರು ಕಾಯ ವಾಚ ಮನಸ್ಸ ಪ್ರೀತಿಸ್ತಾರೆ. ಹಾಗಂತ ನಮ್ಮಲ್ಲಿ ಇರಲಿಲ್ಲ ಅಂತಲ್ಲ, ಈಗಲೂ ಮತ್ತೆ ಮತ್ತೆ ಬರ್ತಾ ಇದ್ದಾರೆ. ರಾಜ್ಕುಮಾರ್ ಫ್ಯಾಮಿಲಿ ಇತ್ತು, ಆಮೇಲೆ ನಮ್ಮ ಜಗದೀಶ್ ಅವರ ಯಾರು ಶಿವಾಜಿ ಫಿಲ್ಮ್ಸು, ಈಶ್ವರಿ ಕಂಬೈನ್ಸ್, ಈಗ ಹೊಂಬಾಳೆ ಒಂದಿದೆ. ಆಗಲಿ ನೋಡೋಣ. ನಿರಂತರ ನಿಂತ ನೀರಲ್ಲ, ನಮ್ಮದು ಕೂಡ ಒಂದು ಈ ಥರ ಬರುತ್ತೆ ಒಂದು ಫೈನ್ ಡೇ ಮತ್ತೊಮ್ಮೆ. ಬಹುತೇಕ ಸಿನಿಮಾ ರಂಗದ ಬಗ್ಗೆ ಆಸಕ್ತಿ ಇರೋರಿಗೆ ತೆಲುಗು ಸಿನಿಮಾ ರಂಗದ ಒಬ್ಬ ಹಿರಿಯ ಹಾಸ್ಯ ನಟ ಇದ್ದಾರೆ, ನಿರ್ಮಾಪಕ ಎಲ್ಲ ಅವರು, ಅಲ್ಲೂರಿ ರಾಮಲಿಂಗಯ್ಯ ಅಂತ. ಅಲ್ಲೂರಿ ರಾಮಲಿಂಗಯ್ಯ ಅವರ ಮಗ ಅಲ್ಲು ಅರವಿಂದ್. ಅಲ್ಲು ಅರವಿಂದ್ ಅವರಿಗೆ ಒಬ್ಬರು ಸಹೋದರಿ ಇದ್ದಾರೆ, ಅವರು ಚಿರಂಜೀವಿ ಹೆಂಡತಿ. ಅರ್ಥ ಆಯ್ತಾ? ಇವರೇ ಅಲ್ಲು ಅರವಿಂದ್. ಇವರು ಯಾರು? ಅಲ್ಲು ಅರ್ಜುನ್ ಅವರ ತಂದೆ ಮತ್ತು ಚಿರಂಜೀವಿ ಅವರ ಭಾವ ಆಗ್ತಾರಲ್ಲ, ಭಾವ ಆಗ್ತಾರೆ. ಓಕೆ, ಅಲ್ಲು ಅರವಿಂದ್ ನಿರ್ಮಾಪಕ. ನೆಕ್ಸ್ಟ್ ಅಲ್ಲು ಅರವಿಂದ್ ಅವರ ಮಗ. ಆಮೇಲೆ ಅಲ್ಲು ಶಿರೀಶ್ ಇನ್ನೊಬ್ಬ ಮಗ ಇದ್ದಾರೆ, ಅವ್ರದ್ದೊಂದು 2-3 ಸಿನಿಮಾ ಬಂತು, ಅಷ್ಟು ಓಡಲಿಲ್ಲ. ಅಲ್ಲು ಶಿರೀಶ್ ಇವರು ಇನ್ನೊಬ್ಬ ಮಗ. ಸುರೇಖಾ ಚಿರಂಜೀವಿಯವರ ಪತ್ನಿ. ಇವರು ಯಾರು ಅಂತಂದರೆ ಅಲ್ಲು ಅರವಿಂದ್ ಅವರ ಸಹೋದರಿ. ಇವರನ್ನು ಮದುವೆ ಆಗಿದ್ದು ಚಿರಂಜೀವಿ ಖ್ಯಾತ ನಟ ಅಲ್ಲೂರಿ ರಾಮಲಿಂಗಯ್ಯ ಮದುವೆ ಮಾಡಿಸ್ಕೊಡೋದು ಅದನ್ನು. ಚಿರಂಜೀವಿ ತಮ್ಮ ಯಾರು? ಪವನ್ ಕಲ್ಯಾಣ್ ಈಗ ಆಂಧ್ರದ DCM. ರಾಮ್ ಚರಣ್ ಚಿರಂಜೀವಿ ಅವ್ರ ಮಗ. ಇನ್ನು ನಾಗಬಾಬು ಅಂತ ಒಬ್ಬರು ಇದ್ದಾರೆ, ಅವರು ಕನ್ನಡದ ಸಿನಿಮಾದಲ್ಲೂ ಕೂಡ ಒಂದು 2-3 ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ ನಾಗಬಾಬು. ಆಮೇಲೆ ನೀವು ಗೀತಾ ಗೋವಿಂದಮ್ಮ ನೋಡಿದರೆ ಅವನು ದೇವರಕೊಂಡರ ತಂದೆ ಪಾತ್ರ ಮಾಡಿದವರು, ಕನ್ನಡದಲ್ಲಿ ತುಂಬ ಮಾಡಿದ್ದಾರೆ ಪಿಕ್ಚರ್. ನಾಗಬಾಬು ಇವರು ಸಹೋದರ, ದೊಡ್ಡವರು, ರಾಜಕಾರಣಿ. ಇನ್ನು ವರುಣ್ ತೇಜ್ ನಾಗಬಾಬು ಅವ್ರ ಮಗ, ಕೆಲವು ಸಿನಿಮಾ ಮಾಡಿದ್ದಾನೆ. ಸಾಯಿ ಧರಮ್ ತೇಜ ಇತ್ತೀಚೆಗೆ ಒಂದು ಆಕ್ಸಿಡೆಂಟ್ ಎಲ್ಲ ಏನಾಗಿತ್ತಲ್ಲ, ತಂಗಿ ಮಗ. ಸೊ ಫುಲ್ ಫ್ಯಾಮಿಲಿಯೇ ಅದರಲ್ಲಿದೆ. ಸೊ ನಿಮಗೆ ಅದರ ಹಿಸ್ಟ್ರಿ ಹೇಳಿದ್ದು ನಾನು ಅಷ್ಟೇ. ಅಲ್ಲೂರಿ ರಾಮಲಿಂಗಯ್ಯ ಕೆಲವು ಫ್ಯಾಮಿಲಿ, ದೊಡ್ಡ ಫ್ಯಾಮಿಲಿ. ಆಮೇಲೆ ಇವ್ರದ್ದು ಗೀತಾ ಸ್ಟುಡಿಯೋ ಸಮಥಿಂಗ್ ಇದೆ, ಗೀತಾ ಸ್ಟುಡಿಯೋ. ಆಮೇಲೆ ಅಕ್ಕಿನೇನಿ ನಾಗೇಶ್ವರ ಹೌದು, ಅನ್ನಪೂರ್ಣ ಸ್ಟುಡಿಯೋ. ಭಯಂಕರ ಫ್ಯಾಮಿಲೀಸ್ ನೋಡಿ. ಒಂದು ಹೇಳ್ಬಿಡ್ತೀನಿ ವೀಕ್ಷಕರೇ, ಇದರ ನಡುವೆ ನಮ್ಮಲ್ಲೆಲ್ಲ ಯಾವುದೇ ಸಿನಿಮಾ ರಂಗದ ಫ್ಯಾಮಿಲಿಯವರು ಥಿಯೇಟ್ರುಗಳು ಸ್ಟುಡಿಯೋಗಳನ್ನೇ ಇಟ್ಕೊಂಡಿಲ್ಲ. ಇಲ್ಲವೇ ಇಲ್ಲ, ಭಾಳ ಕಡಿಮೆ ಇಲ್ಲ, ಐ ಥಿಂಕ್ ಅಲ್ವಾ. ಎಲ್ಲರದ್ದು ಒಂದೊಂದು ಸ್ಟುಡಿಯೋಗಳಿದೆ. ಅನ್ನಪೂರ್ಣ ಸ್ಟುಡಿಯೋ. ಸೊ ಈ ಮಹೇಶ್ ಬಾಬು ತಂದೆಗೆ ಒಂದು ಸ್ಟುಡಿಯೋ ಇದೆ, ಪದ್ಮಾಲಯ ಪಿಕ್ಚರ್ಸ್ ಅವ್ರದ್ದು ಇದಿದೆ. ಆಮೇಲೆ ಅನ್ನಪೂರ್ಣ ಸ್ಟುಡಿಯೋ, ಗೀತಾ ಸ್ಟುಡಿಯೋ, ಆಮೇಲೆ ವೆಂಕಟೇಶ್ ಅವರ ಫ್ಯಾಮಿಲಿಗೆ ಸೂಪರ್ ಗುಡ್ ಫಿಲ್ಮ್ಸ್, ಹೀಗೆಲ್ಲ. ಅಂದರೆ ಸಿನಿಮಾವನ್ನು ಅವರು ಕಾಯ ವಾಚ ಮನಸ್ಸ ಪ್ರೀತಿಸ್ತಾರೆ. ಹಾಗಂತ ನಮ್ಮಲ್ಲಿ ಇರಲಿಲ್ಲ ಅಂತಲ್ಲ, ಈಗಲೂ ಮತ್ತೆ ಮತ್ತೆ ಬರ್ತಾ ಇದ್ದಾರೆ. ರಾಜ್ಕುಮಾರ್ ಫ್ಯಾಮಿಲಿ ಇತ್ತು, ಆಮೇಲೆ ನಮ್ಮ ಜಗದೀಶ್ ಅವರ ಯಾರು ಶಿವಾಜಿ ಫಿಲ್ಮ್ಸು, ಈಶ್ವರಿ ಕಂಬೈನ್ಸ್, ಈಗ ಹೊಂಬಾಳೆ ಒಂದಿದೆ. ಆಗಲಿ ನೋಡೋಣ. ನಿರಂತರ ನಿಂತ ನೀರಲ್ಲ, ನಮ್ಮದು ಕೂಡ ಒಂದು ಈ ಥರ ಬರುತ್ತೆ ಒಂದು ಫೈನ್ ಡೇ ಮತ್ತೊಮ್ಮೆ.